ಬಟ್ ಒಂದು ಚಿತ್ರರಂಗ ಒಂದು ಅಳಿವಿನ ಅಂಚಿನಲ್ಲಿದ್ದಾಗ ಅವರ ಚಿತ್ರಗಳು ಬಿಡುಗಡೆ ಆದರೆ ಚಿತ್ರಮಂದಿರಗಳಿಗೆ ಒಂದು ವರ್ಷಕ್ಕಾಗಷ್ಟು ಆಹಾರ ಸಿಗುತ್ತೆ, ಅನ್ನ ಸಿಗುತ್ತೆ. ಆಮೇಲೆ ಭಾಳಷ್ಟು ಜನ ಕಾರ್ಮಿಕರು ಅವ್ರದ್ದು ಚಿತ್ರೀಕರಣ ಆದರೂ ಸುಮಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ, ಅವರು ಸಂಸಾರ ನಡೀತದೆ. ಪರೋಕ್ಷವಾಗಿ ಲಕ್ಷಾಂತರ ಜನ ಅದು ಬದುಕ್ತಾರೆ ಅಂದಾಗ ನಾವು ಅವ್ರನ್ನ ವೈಯಕ್ತಿಕವಾಗಿ ಯಾಕೆ ತಗೋಬೇಕು? ನಾವು ಅವ್ರು ನನಗೆ ವೈಯಕ್ತಿಕವಾಗಿ ನಮಗೇನು ಆಗಬೇಕು ಆಗಿಲ್ಲ. ಒಂದು ಚಿತ್ರರಂಗದ ಆಸ್ತಿಯವರು ಅಂತ ಅನ್ಕೋಬೇಕು, ಅವ್ರ ಆಸ್ತಿನೂ ಕೂಡ. ಸರ್, ಈಗ ಓಕೆ, ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ಕಷ್ಟಪಟ್ಟು, ಓಕೆನಾ? ಸೊ ಆದರೆ ಈಗ ಇನ್ನು 6 ತಿಂಗಳು ಇರ್ತಾರೆ ಅನ್ನೋ ಒಂದು ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ, ಗೊತ್ತಿಲ್ಲ, ಮಧ್ಯದಲ್ಲಿ ಬರ್ಬೋದು ಜಾಮೀನು ಸಿಕ್ಕಿ. ಸೊ ಒಂದು 6 ತಿಂಗಳು ನಟ ಅಂಧರಾಗೋದು, ದರ್ಶನ್ ಅವರು ಅಂಧರಾಗೋದು ಎಷ್ಟು ಲಾಸು ಚಿತ್ರರಂಗಕ್ಕೆ? ಯಾಕಂದರೆ 6 ತಿಂಗಳಲ್ಲಿ ಮತ್ತೊಂದು ಸಿನಿಮಾ ಕಂಪ್ಲೀಟ್ ಮಾಡ್ಬೋದಾಗಿತ್ತು ಅವರು. ಮೇಡಮ್, ಈಗ 6 ತಿಂಗಳಲ್ಲಿ ಕಂಪ್ಲೀಟು ಮಾಡ್ಬೋದು, ಅವ್ರು ಮಾಡ್ತಿದ್ರು ಅಂದ್ಕೊಳ್ಳೋಣ. ನಾವು ಭವಿಷ್ಯ ಹೇಳೋರಲ್ಲ ಮೇಡಮ್, ನಮಗೆ ಭವಿಷ್ಯ ಬರಲ್ಲ. ಕಾನೂನಿನ ಅಂಗಳದಲ್ಲಿದ್ದಾಗ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನೋಡಿ, ಇವತ್ತು ಆಗಸ್ಟ್ 15 ಭಾರತ ದೇಶದಲ್ಲಿ IPC ಸೆಕ್ಷನ್ 100ರಲ್ಲಿ ಜೈಲಿಗೆ ಹೋದಂತಹ ಭಾಳಷ್ಟು ಜನನ್ನ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇದ್ದಾವೆ, ಆಯ್ತಾ? ಹಾಗಂತೇಳಿ ಇವ್ರು ನಾಳೆ ನಾಡಿದ್ದೆ ಬಿಡುಗಡೆ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರಕ್ರಿಯೆ ಇದೆ. ಬಟ್ ಅವರು ಆ ಥರ ಅಕಸ್ಮಾತ್ ಬರದೇ ಇಲ್ಲ ಅಂದರೆ, ಅಥವಾ ಒಂದು 6 ತಿಂಗಳು 1 ವರ್ಷ ಬರದೇ ಹೋದರೆ ಚಿತ್ರರಂಗಕ್ಕಂತರೂ 100ಕ್ಕೆ 100 ಭಾಗ ನಷ್ಟ ಇದೆ ಮೇಡಮ್. 100ಕ್ಕೆ 100 ಭಾಗ ಇದೆ. 100 ಕೋಟಿ ಲಾಸ್ ಇದೆ. ಯಾಕಂದ್ರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ಅದನ್ನು ಪ್ರೇಕ್ಷಕರಿಂದ ಗಳಿಕೆಗಳನ್ನ ನೋಡಬೇಕು, ಆಮೇಲೆ ಚಿತ್ರಮಂದಿರಗಳ ಉಳುವಿಕೆ ನೋಡಬೇಕು, ಕಾರ್ಮಿಕರ ಬದುಕನ್ನು ನೋಡಬೇಕು, ಹಾಗೇನೇ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ, ತೆರಿಗೆ ರೂಪದಲ್ಲಿ ಬರ್ತಕ್ಕಂಥ ವರಮಾನ, ಅದು GST ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವು ಎಲ್ಲ ದೃಷ್ಟಿಕೋನದಲ್ಲೂ ನೋಡಬೇಕಾಗ್ತದೆ. ಅವ್ರು ಬೇಕು ಅಂತ ಒಂಥರ ಮಾತಾಡೋದು, ಬೇಡ ಅಂತ ಒಂಥರ ಮಾತಾಡೋದಕ್ಕೆ ನಾವು ಆ ಸ್ಥಾನಮಾನದಲ್ಲಿ ಕೂತಿಲ್ಲ ಮೇಡಮ್. ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಪ್ರತಿಯೊಂದನ್ನು ಅವಲೋಕಿಸಿ ಮಾತಾಡಬೇಕಾಗ್ತದೆ ವಿನಃ ಬೇಕಾದವರು ಒಂಥರ ಮಾಡ್ದಂಗೆ ಮಾತಾಡ್ದಂಗೆ ಇನ್ನೊಬ್ಬರು ತುಂಬ ಮಾತಾಡ್ದಂಗೆ ನಾನು ಮಾತಾಡೋಕ್ಕಾಗಲ್ಲ, ತಪ್ಪಾಗತ್ತೆ.